ಸರ್ವಶಕ್ತಿ ಉಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೇನಪ್ಪ. ಕರ್ತನೇ, ಈ ಗುರುವಾರದ ಬೆಳಗಿನ ಜಾವದಲ್ಲಿ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸುವಾಗ ನೀ ನಮ್ಮ ಮಧ್ಯಲಿದ್ದು ನಿನ್ನ ವಾಕ್ಯಗಳಿಗೆ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೆನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇವತ್ತು ನನಗೆ ಕೊಡಪಡ ವಾಕ್ಯದ ಒಂದು ತಿಳಿಬರಿ ಏನೆಂದರೆ, ಮುಂದುವರಿಯುವ ಸಮಯ ಇದು. ಇವತ್ತು ನಾವು ಬೆಳಗಿನ ಡಿವೋಷನ್ ಪುಸ್ತಕ ನೋಡ್ತೀವಿ. ಮಕ್ಕಳ ಸತ್ಯವೇದ ಭಾಗವು ಆದಿಕಾಂಡ 25ನೇ ಅಧ್ಯಾಯ. ಒಂದು ವರ್ಷಕ್ಕೆ ಸತ್ಯವೇದ ಅಧ್ಯಾಯನ ಭಾಗ ವಿಮೋಚನ ಕಾಂಡ 30ನೇ ಅಧ್ಯಾಯ ಮತ್ತೆ 38ನೇ ಅಧ್ಯಾಯವರೆಗೆ ಇರುತ್ತೆ. ಮತ್ತೆ ಇವತ್ತು ನನಗೆ ಕೊಡಲ್ಪಟ್ಟಂತ ವಾಕ್ಯ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 1ನೇ 8 ವಚನ. ನಾವು ವಾಕ್ಯ ಮುಂಚೆ ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 8ನೇ ವಚನ. ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ, ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಅವರ ಸಂತತಿಯವರೆಗೂ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದರಲ್ಲ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದರು. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ಧರ್ಮೋಪದೇಶ ಕಾಂಡ ನಾವು 1ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ, ಈ ಒಂದು ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಯು 3 ಉಪನ್ಯಾಸಗಳನ್ನು ಮಾಡ್ತಾನೆ. ಇದು ಮೊದಲ ಉಪನ್ಯಾಸ ನೋಡೋದಾದ್ರೆ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ ಮತ್ತೆ 4ನೇ ಅಧ್ಯಾಯ 43 ವಚನವನ್ನ ನೋಡ್ತೀವಿ ನಾವು. ಮೊದಲನೇ ಉಪನ್ಯಾಸ 3 ಉಪನ್ಯಾಸ ಮಾಡ್ತಾನೆ. ಮೊದಲ ಉಪನ್ಯಾಸ ನೋಡ್ತೀವಿ. ಮೊದಲ ಉಪನ್ಯಾಸ ಏನಂತ ಅಂದ್ರೆ, ಮೋಶೆಯು ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನು ತಿಳಿಸ್ತಾನೆ. ಅಂದ್ರೆ ದೇವರು ಇಸ್ರಾಯೇಲ್ ಜನರಲ್ಲಿ ಅರಣ್ಯ ಪ್ರಯಾಣದಲ್ಲಿ ಮಾಡಿದ ಕಾರ್ಯಗಳನ್ನು ಜ್ಞಾಪಕ ಪಡಿಸ್ತಾನೆ ಮೊದಲ ಉಪನ್ಯಾಸದಲ್ಲಿ. ಮತ್ತೆ 2ನೇ ಉಪನ್ಯಾಸ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 44ರಿಂದ 5ನೇ ಅಧ್ಯಾಯ 28 ವಚನ. ಅಲ್ಲಿ 2ನೇ ಏನ್ ಮಾಡ್ತಾನೆ ಉಪನ್ಯಾಸ ಮಾಡ್ತಾನೆ. ಅದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಏಕ ದೇವರನ್ನು ಪೂರ್ಣ ಮನಸ್ಸಿನಿಂದ ಸೇವಿಸೋದು ಮತ್ತೆ ದೇವರ ಕಟ್ಟಳೆ ಬಗ್ಗೆ ಅಲ್ಲಿ ತಿಳಿಸಲ್ಪಡ್ತಾರೆ. ಮತ್ತೆ 3ನೇ ಉಪನ್ಯಾಸ ಧರ್ಮೋಪದೇಶ ಕಾಂಡ 29 ಅಧ್ಯಾಯ ಮತ್ತು 39 ಅಧ್ಯಾಯದಲ್ಲಿ ಅಲ್ಲಿ ಯೆಹೋವನ ನಿಬಂಧನವನ್ನು ಮೀರುವವರ ದುಷ್ಫಲ, ಅಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ. ಇದು ನಾವು ಮೊದಲ ಉಪನ್ಯಾಸದಲ್ಲಿ ನೋಡ್ಬೇಕಾದ್ರೆ, ಕರ್ತನ ಪ್ರೀತಿಯುಳ್ಳವರೇ, ಇಲ್ಲಿ ದೇವರು ಇಸ್ರಾಯೇಲ್ ಜನಗಳನ್ನ ಮೋಶೆ ಮೂಲಕ ನಡೆಸ್ಕೊಂಡ್ ಬರ್ತಿದ್ದಾನೆ. ಇಲ್ಲಿ ಒಂದು ದೇಶ ಬರುತ್ತೆ, ಯಾವ್ದಂದ್ರೆ ಅಮೋರಿಯರು. ಅಂದ್ರೆ ಇಲ್ಲಿ ಹಿಂದೆ ಅರಣ್ಯ ಕಾಲದಲ್ಲಿ ನಡೆದಂತ ಘಟನೆಗಳು ಮೋಶೆ ಇಲ್ಲಿ ಜ್ಞಾಪಕಪಡಿಸ್ತಾರೆ. ಅಮೋರಿ ಎಂಬ ದೇಶ ಮುಂದೆ ಬಂದಾಗ ದೇವರು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿ ಅಂತೇಳಿ ಮೋಶೆ ಮೂಲಕ ಇಸ್ರಾಯೇಲ್ ಜನಗಳಿಗೆ ಹೇಳ್ತಾನೆ. ಆಗ ಇಸ್ರಾಯೇಲ್ ಜನಗಳು ಆ ದೇಶನ ಸ್ವಾಧೀನ ಮಾಡೋ ಮುಂಚೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಜನ ಕಳಿಸಲ್ಪಡೋಣ ಅಂತ ಹೇಳ್ತಾರೆ. ಆಗ ಮೋಶೆ ಮಾಡ್ತಾನೆ, ಅದು ಒಳ್ಳೆ ಆಲೋಚನೆ ತಿಳ್ಕೊಂಡು ಕುಲಕ್ಕೊಬ್ಬರಂತೆ 12 ಕುಲದಲ್ಲಿ ಇರ್ತವೆ, ಕುಲಕ್ಕೊಬ್ಬರಂತೆ 12 ಜನ ಒಂದು ಯಾವುದು ಅಮೋರಿಯ ದೇಶ ನೋಡ್ಕೊಂಡು ಬರಕ್ಕೆ ಕಳಿಸ್ತಾರೆ. ಅವ್ರಿಗೆ ಆ ದೇಶ ನೋಡ್ಕೊಂಡ್ ಬಂದು, ದೇಶ ಚೆನ್ನಾಗಿದೆ, ಉತ್ತಮವಾಗಿದೆ, ಮತ್ತೆ ಅಲ್ಲೆಲ್ಲ ಬೆಳೆಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾರೆ. ಆಗ ಜನಗಳಿಗೆ ಸಂತೋಷ ಆಗುತ್ತೆ. ಕೊನೆಯದಾಗಿ ಅಲ್ಲಿ 12 ಜನದಲ್ಲಿ 11 ಜನ ಏನ್ ಹೇಳ್ತಾರೆ ಅಂದ್ರೆ, ಆ ದೇಶದ ಜನಗಳು ಬಲಿಷ್ಠರಾಗಿದ್ದಾರೆ, ಆ ದೇಶ ನಮಗೆ ಸಿಗೋದು ಬಹಳ ಕಷ್ಟವಾಗುತ್ತೆ. ಯಾಕಂದ್ರೆ ನಾವು ಆ ದೇಶಕ್ಕೆ ಹೋಗ್ಬಿಟ್ರೆ ಆ ದೇಶದ ಜನಗಳ ಮನೆ ಮಾಡ್ತಾರೆ, ಸಾಯಿಸ್ಬಿಡ್ತಾರೆ ನಮ್ಮ ಹೆಂಡತಿ ಮಕ್ಕಳನ್ನ, ಈ ದೇಶ ಸಿಗಲಾರ್ದು ಅಂತೇಳಿ ಆ ಒಂದು ವಿಷಯ ನಾವು ಅಲ್ಲಿ ಹೇಳ್ತಾರೆ. ಅದಕ್ಕೆ ಅಲ್ಲಿ ಜನಗಳಲ್ಲಿ ಏನ್ ಮಾಡ್ತಾರೆ, ಭಯಪಟ್ಟು ಗುಣಗುಡ್ತಾರೆ ದೇವ್ರ ಮೇಲೆ. ಅಯ್ಯೋ, ದೇವ್ರ ನಮ್ಮಲ್ಲಿ ಕರ್ಕೊಂಡ್ಬಂದು ಸಾಯಿಸಕ್ಕೆ ತೀರ್ಮಾನಿಸಿದ್ದಾನೆ ಅಂತೇಳಿ ಈ ತರ ಗುಣಗುಟ್ಬಿಡ್ತಾರೆ. ಆ 12 ಜನದಲ್ಲಿ ಒಬ್ಬರು ಕಾಲೇಬನು ಅವ್ರೊಬ್ಬರು ಮಾತ್ರ ದೇವರ ದೇಶ ನಮ್ಗೆ ಕೊಡ್ತಾನೆ ಅಂತೇಳಿ ಮನಪೂರ್ವಕವಾಗಿ ಅಲ್ಲಿ ಹೇಳ್ತಾರೆ. ದೇವ್ರು ಖಂಡಿತವಾಗಿ ಹೇಳ್ತಾರೆ, ಆ ದೇಶ ನಮ್ಗೆ ಕೊಡುತ್ತಾನೆ, ಹೋಗೋಣ ಅಂತ ಹೇಳ್ತಾರೆ. ಆದ್ರೆ 12 ಜನ ಹೇಳೋ ನಿಮಿತ್ತವಾಗಿ ಅವ್ರು ಭಯಪಟ್ಟು ಆ ದೇಶಕ್ಕೆ ಹೋಗದೆ ಅವ್ರು ಹಿಂಜರಿತಾರೆ. ಮೋಶೆ ಮೂಲಕ ದೇವ್ರು ಮಾತಾಡಿರ್ತಾನೆ, ನೀವು ಆ ದೇಶಕ್ಕೆ ಹೋಗ್ರಿ, ನಾನು ಜೊತೆಗಿರುತ್ತೇನೆ, ನಿಮಗೆ ಜೀವನ ಕೊಡ್ತೇನೆ ಅಂತ ಹೇಳಿದಾಗ ಅವ್ರ ಆ ಮಾತನ್ನು ನಂಬಂತೆ ಅವ್ರು ಬಲಿರಾಗ್ಬಿಡ್ತಾರೆ. ಆ ದೇಶಕ್ಕೆ ಅವರು ಹೋಗಿ ಹಿಂಜರಿತಾರೆ. ಆಗ ದೇವ್ರಿಗೆ ಕೋಪ ಬರುತ್ತೆ. ದೇವ್ರು ಏನ್ ಮಾಡ್ತಾನೆ, ಮೋಶೆ
ನಿಮಿತ್ತ ಅವ್ರಿಗೆ ಹೇಳ್ತಾನೆ. ಏನಂದ್ರೆ ಮೋಶೆ ಆಗಿರ್ಬೋದು, ನೀವು ಆಗಿರ್ಬೋದು, ನಿಮ್ಮ ಸಂತತಿಯವರಾಗಿರ್ಬೋದು, ಆ ದೇಶಕ್ಕೆ ನೀವು ಹೋಗಲಾರ್ರಿ. ಯಾಕಂದ್ರೆ ಆ ದೇಶ ನಿಮ್ಗೆ ಕೊಳ್ಳಾರೇನು. ಯಾವ ದೇಶ? ಕಾನಾನ್ ದೇಶ ನಿಮ್ಗೆ ಕೊಳ್ಳಾರೇನು. ಅಲ್ಲಿ ಕಾಲೇಬನು ಮಾತ್ರ, ಅವನ ಸಂತತಿ ಮಾತ್ರ ಆ ದೇಶಕ್ಕೆ ಹೋಗುತ್ತದೆ. ಯಾಕಂದ್ರೆ ಅವನು ಮನಪೂರ್ವಕವಾಗಿ ಅಲ್ಲಿ ನನ್ನ ಬಗ್ಗೆ ಹೇಳಿದನು ಅಂತ ಹೇಳಿ ದೇವ್ರು ಹೇಳ್ತಾನೆ. ಆಗ ತಿರುಗಿ ದೇವ್ರ ಮಾಡ್ತಾನೆ, ಅವ್ರನ್ನ ನೀವು ತಿರುಗಿ ಅರಣ್ಯಕ್ಕೆ ಹೋಗಿ ನೀವು ಪ್ರಯಾಣ ಮಾಡ್ರಿ ಅಂತ ಹೇಳ್ತಾರೆ. ಇವರು ಕಾನಾನ್ ದೇಶವನ್ನು 11 ಜನ ನಡೆದು ಹೋಗಿ ಜಯಿಸಬಹುದಾಗಿತ್ತು. ಆದ್ರೆ ಅವರು ಅಲ್ಲಿ ದೇವರಿಗೆ ಅಪನಂಬಿಕೊಳ್ಳೋರಾದ್ರಿಂದ ದೇವ್ರು ತಿರುಗಿ ಅವ್ರನ್ನ ಅರಣ್ಯಕ್ಕೆ ಕಳಿಸ್ತಾನೆ. ಅವ್ರು ಮತ್ತೆ 40 ವರ್ಷ ಅಲ್ಲಿ ಪ್ರಯಾಣ ಮಾಡ್ಬೇಕಾಗತ್ತೆ. ಆದ್ರೂ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವ್ರು ಹೇಳಿದ್ದಾನೆ ಅಂತೇಳಿ ಮತ್ತೆ ಅವ್ರು ತಿರುಗಿ ಮಾಡ್ತಾರೆ, ಯುದ್ಧ ಮಾಡಕ್ ಹೋಗ್ತಾರೆ. ಅವ್ರ ಸಂಗಡ, ಅಮೋರ ಸಂಗಡ ಅವರಲ್ಲಿ ಸೋತು ಹಿಂದಕ್ಕೆ ಬರುತ್ತಾರೆ. ಇದನ್ನ ಮೋಶೆ ಇಲ್ಲಿ ಏನ್ ಮಾಡ್ತಾನೆ, ಜ್ಞಾಪಕ ಪಡಿಸ್ತಿದ್ದಾನೆ. ಈಗ ಇಲ್ಲಿ ಬಂದ್ರೆ ಇವರು ಈ ಒಂದು ಯಾವ್ದು ಅಮೋರ ಪ್ರಾಂತಕ್ಕೆ ಬಂದಿದ್ದಾರೆ, ಕಾನಾನ್ ದೇಶಕ್ಕೆ ಬಂದಿದ್ದಾರೆ, ಅಲ್ಲಿ ನಿಂತಿದ್ರೆ ಹಳೆದನ್ನ ಇಲ್ಲಿ ಜ್ಞಾಪಕ ಪಡಿಸ್ತಾನೆ. ಈ ತರ ಮಿರಿಯರ್ ಈ ತರ ಮಾಡಿದ್ರಪ್ಪ, ತರ ಅಂದಿದ್ರಿ, ಈಗ ನಂಬಿಕೊಳ್ಳೋರಾಗಿರಿ ನೀವು ಇನ್ನಾದ್ರು ಅಂತೇಳಿ ಆ ಮಾತನ್ನ ಹೇಳೋದು ನೋಡ್ತೀವಿ. ಕರ್ತನ ಪಿತೃ ದೇವ್ರ ಮಕ್ಕಳೇ, ಇದ್ರಲ್ಲಿ ನಾವು ಮುಖ್ಯವಾಗಿ ತಿಳಿಯುವಂತ ವಿಷಯ ಏನಂದ್ರೆ 3 ವಿಷಯಗಳು ನಾವು ತಿಳ್ಕೊಳ್ಬಹುದು. ನೋಡಿ, ದೇವರು ಇಲ್ಲಿ ಮುಖ್ಯವಾಗಿ ಹೇಳ್ತಾನೆ ಏನಂದ್ರೆ, ಹಿಂದೆ ಆಗಿದ್ದು ಜ್ಞಾಪಕ ಪಡಿಸ್ತಾನೆ, ಮುಂದೆ ಆಗೋದನ್ನು ದೇವರು ಇಲ್ಲಿ ತಿಳಿಯಪಡಿಸ್ತಾನೆ. ಭೂತಕಾಲ ಬಗ್ಗೆ ಜ್ಞಾಪಿಸ್ತಾನೆ, ಮತ್ತೆ ಭವಿಷ್ಯದ ಬಗ್ಗೆ ದೇವರು ಜ್ಞಾಪಿಸ್ತಾನೆ. ನಾವು ಇದನ್ನ ಮುಂಚೆ 3 ವಿಷಯಗಳನ್ನ ತಿಳ್ಕೊಳ್ತೀವಿ. ಮೊದಲಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. 1:8 ಹೇಳಿದಾಗೆ, ಆ ದೇಶ ನಿಮಗೆ ಕೊಟ್ಟಿದ್ದೇನೆ, ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಅವರ ಸಂತತಿಯವರಿಗೂ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದನಲ್ಲ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಲೆಂದು ಆಜ್ಞಾಪಿಸಿದರು. ಅಂದ್ರೆ ದೇವರು ಮೊದಲೇ ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದಾರೆ. ಅಲ್ಲಿ ನಾವು ಆದಿಕಾಂಡ 12 ಅಧ್ಯಾಯ 6ನೇ ವಚನ ನೋಡ್ಬೇಕಾದ್ರೆ ಅಲ್ಲಿ ನೋಡ್ತೀವಿ ನಾವು, ದೇವರು ಅಬ್ರಾಮ್ ಕರಿತಾನೆ. 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮ ಕರೆಯುವಿಕೆ ಒಳಗಾಗಿ ಹಿಂಬಾಲಿಸ್ತಾನೆ ದೇವರು. ಅಲ್ಲಿ ಅಬ್ರಾಮನು ಅದ್ನ ಹೆಂಡತಿ ಮತ್ತೆ ಅಲ್ಲಿ ಅವ್ರ ತಮ್ಮ ಮಗನಾದ ಯಾರು ಲೋಟನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿ 3 ಜನ ಇರ್ತಾರ ಅವರು ದೇವ್ರು ವಾಗ್ದಾನ ಮಾಡಿದಾಗ. ಇಲ್ಲಿ 3 ಜನ ಇರ್ತಾರೆ. ಆದ್ರೆ ನೋಡಿ, ದೇವರಲ್ಲಿ ವಾಗ್ದಾನ ಮಾಡ್ತಾನೆ, ಆ ದೇಶ ನಿಮ್ಗೆ ಕೊಡ್ತಾನೆ. ಆದ್ರೆ ಅಬ್ರಾಮ್ ನಂಬ್ತಾನೆ, ಕರ್ತಂಬಿತ್ತು ದೇವ್ರ ವಾಗ್ದಾನ ಅಬ್ರಾಮ್ ನಂಬ್ತಾನೆ. ಅದನ್ನೇ ಇಲ್ಲಿ ಮೋಶೆ ಜ್ಞಾಪಕ ಮಾಡಿಕೊಳ್ತಾನೆ, ವಚನ ಹೇಳ್ತಾನೆ, ನೋಡಿ ದೇವರು ಈ ತರ ವಾಗ್ದಾನ ಮಾಡಿದ್ದಾನೆ, ದೇಶ ನಿಮ್ಗೆ ಕೊಡುತ್ತಾನೆ ಅಂತೇಳಿ. ಅಂದ್ರೆ ದೇವರ ವಾಗ್ದಾನವು ನಾವು ಮರಿಬಾರ್ದು. ದೇವರು ಮಾಡಿದ ವಾಗ್ದಾನವು ನಾವು ಖಂಡಿತವಾಗ್ಲೂ ಜ್ಞಾಪಕ ಇಟ್ಟುಕೊಳ್ಬೇಕು. ದೇವರು ಖಂಡಿತವಾಗ್ಲೂ ವಾಗ್ದಾನ ಮಾಡಿದಾಗೆ ಆತನು ಕಾರ್ಯ ಮಾಡ್ತಾನೆ. ಅದೇ ರೀತಿಯಾಗಿ ದೇವರು ಇಷ್ಟದೊಳಗೆ ಆ ಕಾನಾನ್ ದೇಶವನ್ನು ಮುಂದೆ ಕೊಡೋದನ್ನು ನಾವು ನೋಡ್ತೀವಿ. ನಾವು ನಿನ್ನಿಂದ ನೋಡಿದೀವಿ, ದೇವರು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾನೆ, ಅವ್ರು ಶಾಪಕ್ಕೆ ಒಳಪಡಿಸಲ್ಲ. ಅಂದ್ರೆ ದೇವರ ಆಶೀರ್ವಾದಗಳು ಹೇಗಿರ್ತಾವ ಅಂದ್ರೆ ಅವು ನೆರವೇರ್ತಾರೆ. ಅದರಿಂದ ವಾಗ್ದಾನ ದೇಶಕ್ಕೆ ದೇವರವರು ಸೇರಿಸ್ತಿದ್ದಾನೆ. ಅದೇ ದೇವರ ವಾಗ್ದಾನ ನಾವು ಮರೆಯಬಾರದು. ದೇವರ ವಾಗ್ದಾನ ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ಇಬ್ರಿ 10:30 ವರ್ಷ ತಾಳ್ಮೆಯಿಂದಿದ್ರೆ ದೇವ್ರ ವಾಗ್ದಾನ ಇರ್ತಿದ್ರು. ದೇವರು ತನ್ನ ಮಕ್ಕಳು ಕೈ ಬಿಡಲ್ಲ, ಕೈ ನಡೆಸಲಿಕ್ಕೆ ಶಕ್ತನಾಗಿರ್ತಾನೆ. ಇವರು ಮುಂದೆ ಹೋಗಿ ಆ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ರಿ ಅಂತ ದೇವ್ರು ಹೇಳುವಾಗ ಇವರು ಭಯ ಪಡ್ತಿದ್ದಾರೆ, ಮುಂದಕ್ಕೆ ಹೋಲಾರ್ದು ಹಿಂಸೆತ್ತಿದ್ದಾರೆ. ಅದನ್ನು ಕರ್ತವ್ಯ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾನೆ. ನಾವು ನಿರಂತರವೂ ದೇವರಲ್ಲಿ ಜೀವಿಸ್ಬೇಕು. ಈ ಲೋಕದಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಚಿಂತೆ ತುಕ್ಕಳು ಬರುವಾಗ ಎಷ್ಟೆಲ್ಲ ನಾವು ಜೀವಿಸ್ಬೇಕು. ದೇವರು ನಮ್ಗೆ ಏನ್ ವಾಗ್ದಾನ ಮಾಡಿದ್ದಾನೆ ಈ ದಿನಮಾನದಲ್ಲಿ ಅಂದ್ರೆ, ಯಾರು ಯೇಸು ಮಕ್ಕಳಾಗಿ ಮಾರ್ಪಡ್ತಾರೋ ಅವರಿಗೆ ಆತನು ಪರಲೋಕ ರಾಜ್ಯವನ್ನು ಕೊಡಲಿಕ್ಕೆ ಶಕ್ತನಿದ್ದಾನೆ. ಆ ಪರಲೋಕ ರಾಜ್ಯದ ಮೇಲೆ ನಾವು ದೃಷ್ಟಿ ಇಡಬೇಕು. ದೇವರು ತನ್ನ ಮಾತನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿರ್ತಾನೆ. ನಾವು ನೋಡ್ತೀವಿ ದೇವ್ರ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಮ್ಮೊಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಂತೇಳಿ. ಅದರಿಂದ ಈ ದಿನಮಾನದಲ್ಲಿ ಯಾರು ಯೇಸುವನ್ನು ನಂಬುತ್ತಾರೋ ಅವ್ರು ಖಂಡಿತವಾಗ್ಲೂ ಆ ನಿತ್ಯ ಜೀವಕ್ಕೆ ಬಾಧ್ಯರಾಗಕ್ಕೆ ಶಕ್ತರಾಗಿರ್ತಾರೆ. ಅದರಿಂದ ಕರ್ತನ ತಿಳುವರೆ ದೇವರ ವಾಗ್ದಾನಗಳು ನಮಗೆ ಮುಂದೆ ಅದು ಏನ್ ಮಾಡುತ್ತೆ, ಕಾರ್ಯ ಮಾಡ್ಲಿಕ್ಕೆ ಅದು ಶಕ್ತವಾಗಿರುತ್ತೆ. ಅದೇ ದೇವರ ವಾಗ್ದಾನಗಳನ್ನು ನಾವು ಮರೆಯಬಾರ್ದು.
ದೇವರು ಹೇಳ್ತಾನೆ, ಮತ್ತ 28-20 ಹೇಳ್ತಾನೆ, ಅಲ್ಲಿ ಹೇಳ್ತಾನೆ, ದೇವರು ಎಲ್ಲಾ ದಿವಸ ನಮ್ಮ ಸಂಗಡ ಇರೋದು. ಹೇಳ್ತಾನೆ, ನೀವು ಭೂಲೋಕದ ಕಟ್ಟಕಡೆ ಹೋಗಿ ಸುವಾರ್ತೆಯನ್ನು ಸಾರಿ, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳ್ತಾನೆ. ದೇವರು ನಮ್ಮ ಸಂಗಡ ಇರ್ತಾನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಅದು ನಾವು ಯಾವತ್ತೂ ಮರಿಬಾರ್ದು. ದೇವರು ನಮ್ಮ ಸಂಗಡ ಇದ್ದು ನಮ್ಮ ನಡೆಸಲಿಕ್ಕೆ ಶಕ್ತನಾಗಿರ್ತಾನೆ. ಇಲ್ಲಿ ನೋಡಿ, ಧರ್ಮೋಪದೇಶಕಾಂಡ 1 ನೋಡುವಾಗ ಮೋಶೆಯು ಅವರಿಗೆ ಇಸ್ರಾಯೇಲ್ ಜನರು ಅದೇ ಹೇಳ್ತಾನೆ ಮಾತು, ನಿಮ್ಮ ದೇವರಾದ ಯೆಹೋವನು ಆ ದೇಶವು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದಂತೆ ಅದನ್ನತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ. ನೀವು ದಿಗಿಲು ಪಡೆದೆ ಧೈರ್ಯವಾಗಿ ಇರಬೇಕೆಂದು ಹೇಳಿದ. ಈ ದಿನಮಾನದಲ್ಲಿ ಕರ್ತವ್ಯವರೇ ಕ್ರೈಸ್ತದ ನಾವುಗಳು ಈ ವಾಕ್ಯ ಬಗ್ಗೆ ಏನ್ ತಿಳ್ಕೊಳ್ತೀವಿ ಅಂದ್ರೆ, ನಾವು ಧೈರ್ಯವಾಗಿರ್ಬೇಕು. ಲೋಕದಲ್ಲಿ ನಾವು ಭಯಪಡದೆ, ದೇವರು ಹೇಳಿದ ವಾಗ್ದಾನವು ಏನೆಂದರೆ, ನಾನು ನಿಮಗೆ ನಿತ್ಯ ರಾಜ್ಯವನ್ನು ಕೊಡುತ್ತೇನೆ, ಪರಲೋಕ ರಾಜ್ಯವನ್ನು ಕೊಡುತ್ತೇನೆ ಅಂತೇಳಿ ಈ ದಿನಮಾನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ. ಅಂದು ಇಸ್ರಾಯೇಲ್ ಜನಗಳಿಗೆ ಈ ಅಮ್ಮೋನಿಯನ್ ಪ್ರಾಂತ ಕಾನಾನ್ ದೇಶವನ್ನು ಕೊಡ್ತೇನೆ ಅಂತ ಹೇಳಿದನು. ಇವತ್ತು ಯೇಸು ಕ್ರಿಸ್ತ ಮೂಲಕವಾಗಿ ದೇವರು ಎಲ್ಲಾ ಜನಗಳಿಗೂ ಆ ನಿತ್ಯವಾದ ಪರಲೋಕ ರಾಜ್ಯವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ಪ್ರತಿದಿನ ನಾವು ಧೈರ್ಯವಾಗಿರ್ಬೇಕು. ದೇವರ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಅದು ಸಮಯ ಇರುತ್ತೆ. ಆ ಸಮಯದಲ್ಲಿ ದೇವರು ಖಂಡಿತ ಮಾಡ್ತಾನೆ, ನೆರವೇರಿಸ್ತಾನೆ. ಆದ್ರೆ ನಾವು ಆ ವಾಗ್ದಾನ ಯಾವಾಗಲೂ ನೆನಪಿಟ್ಟುಕೊಂಡು ನಾವು ಜೀವಿಸ್ಬೇಕು. ದೇವರು ನಮ್ಮ ಜೀವಿತದಲ್ಲಿ ಕರ್ತವ್ಯವರೇ ಒಳ್ಳೆದನ್ನು ಮಾಡ್ಲಿಕ್ಕೆ ಶಕ್ತನಾಗಿರ್ತಾನೆ. ಯೋಹಾನ 14:3 ಹೇಳ್ತಿದೆ, ಯೇಸು ಹೇಳ್ತಾನೆ, ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಿ ಅಂತ ಹೇಳ್ತಾನೆ. ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ನಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ನಮ್ಮ ಬಳಿಗೆ ಬಂದು ನಾನು ಹೇಳಿದಾಗೆ ನಮ್ಮನ್ನು ತನ್ನ ನಿತ್ಯವಾದ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾನೆ. ಆ ವಾಗ್ದಾನ ನಾವು ಯಾವಾಗಲೂ ಮಂದಟ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಲೋಕದಲ್ಲಿ ನಾವು ಏನೇ ಕಷ್ಟ ಬಂದ್ರು ಸಹ, ಏನೇ ಸಮಸ್ಯೆಗಳು ಬಂದ್ರು ಸಹ, ಯಾವ ಚಿಂತೆ ದುಃಖ ಶರೀರದ ಅನುಭವಗಳು ಬಂದ್ರು ಸಹ, ಈ ಲೋಕ ನಮಗೆ ಶಾಶ್ವತ ಅಲ್ಲ, ನಮ್ಮ ಲೋಕ ಅದು ಪರಲೋಕ ರಾಜ್ಯವಾಗಿದೆ ಅಂತೇಳಿ ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗುವಂತರ ಆಗ್ತದೆ. ಅದು ದೇವರ ವಾಗ್ದಾನ ನಮ್ಮ ಜೊತೆಯಲ್ಲಿ ನೆರವೇರಲಿಕ್ಕೆ ಶಕ್ತವಾಗಿದೆ. ಅದರಿಂದ ಮೊದಲಾಗಿ ದೇವರ ವಾಗ್ದಾನಗಳನ್ನ ನಾವು ಒಳಗಾಗ್ಬೇಕು. ಅದು ಬಹಳ ಮುಖ್ಯ. ಇಲ್ಲಿ ದೇವರು ಹಿಂದಾಗಿದ್ದು ಹೇಳ್ತಾನೆ, ಮುಂದೆ ಆಗೋದು ಹೇಳ್ತಾನೆ. ಹೊಸ ಸತಿ ಹೊರಗೆ ಹೇಳ್ತಾನೆ, ಹಿಂದೆ ನಡೆದದ್ದು ಹೇಳ್ತಾನೆ, ಮುಂದಾಗೋದು ಹೇಳ್ತಾನೆ. ಅದರಿಂದ ಕ್ರೈಸ್ತದ ನಾವುಗಳು ಯಾವಾಗಲೂ ದೇವರ ವಾಗ್ದಾನಗಳು ನಂಬಿಕಿಟ್ಟು ಹೋಗ್ಬೇಕು. ಎರಡನೇ ಕರ್ತವ್ಯ ಬಿತ್ತುವರೆ ಅದ್ರಲ್ಲಿ ಏನ್ ತಿಳ್ಕೊಳ್ತೀವಿ ಅಂದ್ರೆ, ದೇವರ ಮಾತಿಗೆ ನಾವು ವಿಧೇಯತೆ ಉಳ್ಳವರಾಗ್ಬೇಕು. ದೇವರ ಮಾತಿಗೆ ನಾವು ವಿಧೇಯತೆ ಉಳ್ಳವರಾಗ್ಬೇಕು. ನಾವು ಅವಿಧೇಯತೆ ಉಳ್ಳವರಾಗಬಾರ್ದು, ದೇವರ ಮಾತು ವಿಧೇಯತೆ ಉಳ್ಳವರಾಗ್ಬೇಕು. ಅದು ದೇವರ ಮುಂದೆ ಬಯಸ್ತಾನೆ. ಇಲ್ಲಿ ನೋಡುವ ಬಿತ್ತುವರೆ ಅಲ್ಲಿ ನೋಡ್ತೀವಿ ನಾವು, ಧರ್ಮೋಪದೇಶಕಾಂಡ 1:26 ಆದರೂ ನೀವು ಅತ್ತೊಲ್ಲದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸಿ ನಿಮ್ಮ ಡೇರಿಗಳಲ್ಲಿ ಗುಣಗುಟ್ಟುತ್ತಾ, ಯೆಹೋವನು ನಮ್ಮನ್ನು ಐಗುಪ್ತ ಪ್ರದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ, ಆತ ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ. ನೋಡಿ, ಇಲ್ಲಿ ನಾವು ವಿಧೇಯತೆ ಉಳ್ಳವರಾಗ್ಬೇಕು, ಅವಿಧೇಯತೆ ಉಳ್ಳವರಾಗಬಾರ್ದು. ಇಲ್ಲಿ ಇಸ್ರಾಯೇಲ್ ಜನಗಳು ಅವಿಧೇಯತೆ ಉಳ್ಳವರಾದರು. ಅದನ್ನು ಮೋಶೆ ನೆನಪು ಮಾಡ್ತಾನೆ. ಮೊದಲ ದೇವ್ರ ವಾಗ್ದಾನ ನೀವು ನಂಬರಿ. ಎರಡನೇದಾಗಿ ವಿಧೇಯತೆ ಉಳ್ಳವರಾಗ್ಬೇಕು. ನಾವು ಈ ದಿನಮಾನದಲ್ಲಿ ದೇವ್ರ ವಿಧೇಯತೆ ಉಳ್ಳವರಾಗ್ಬೇಕು. ನಾವು ಆದಿಕಾಂಡ ನೋಡ್ಬೇಕಾದ್ರೆ 12ನೇ ಅಧ್ಯಾಯದಲ್ಲಿ ಅಬ್ರಹಾಮ ದೇವ್ರು ಕರೆದನು. ಅಬ್ರಹಾಮ ಏನ್ ಮಾಡಿದನು? ತಾನು, ತನ್ನ ಹೆಂಡತಿ, ತನ್ನ ತಮ್ಮ ಮಗನಾದ ಲೋಟ ಕರ್ಕೊಂಡು ಬಂದ್ಬಿಟ್ಟ. ದೇವರು ಕರೆದಾಗ ದೇವ್ರ ಕರೆಗೆ ಒಳಗಾದ. ಅದೇ ಹೊಸ ಮಡಿಕೆ ನೋಡ್ಬೇಕಾದ್ರೆ ನೋಡ್ತೀವಿ, ಯಾರು ಪೇತ್ರನು, ಆಂದ್ರೆಯ, ಯೋಹನ್, ಯಾಕೋಬನು ನೋಡ್ತೀವಿ ನಾವು. ಅವ್ರು ಮೀನ್ ಇಡ್ತಿದ್ರು ದೋಣಿಯಲ್ಲಿ. ಯೇಸು ಸಂಧಿಸಿ ನಾನು ಹಿಂಬಾಲಿಸಿ ಅಂತ ಹೇಳುವಾಗ ಅವರು ತಮ್ಮ ಕೆಲಸವನ್ನು ಬಿಟ್ಟು ಯೇಸು ಹಿಂಬಾಲಿಸಿದ್ರು. ಮತ್ತು ಸುಂಕದ ಚಕ್ರ ನೋಡ್ತೀವಿ, ದೇವರ ಸುವಾರ್ತೆಯನ್ನು ತಲುಪಿದಾಗ ದೇವರು ಹಿಂಬಾಲಿಸಿದ್ರು. ಬೈಬಲ್ ಅನೇಕರಿದ್ದಾರೆ ಯೇಸು ಕರೆಯುವಿಕೆಗೆ ಒಳಗಾಗಿ ಸುವಾರ್ತೆಯನ್ನು ಮಾಡುವಂಥವ್ರು. ಇದ ಮೇಲೆ ನಾವು ಸಹ ಯೇಸು ಕರೆಯುವಿಕೆ ಒಳಗಾಗಿ ಸುವಾರ್ತೆಯನ್ನು ಮಾಡ್ತಿದ್ದೇವೆ. ಅಂದ್ರೆ ದೇವರ ಬಯಸ್ತ ಅಂದ್ರೆ ನಾವು ದೇವರಿಗೆ ವಿಧೇಯತೆ ಉಳ್ಳವರಾಗ್ಬೇಕು. ವಿಧೇಯತೆ ಅಂದ್ರೆ ಅರ್ಥ ಏನು? ದೇವರ ಹೇಳುವ ಮಾತನ್ನು ನಾವು ಕೈಗೊಂಡು ಅದರಂತೆ ನಡಿಬೇಕು. ದೇವರ ಹೇಳುವ ಮಾತನ್ನು ನಾವು ಮಾಡ್ಬೇಕು. ಲೋಕದಲ್ಲಿ ವಿಧೇಯತೆ ಉಳ್ಳವರಾಗಿ ದೇವರಿಗೆ ನಾವು ಜೀವಿಸ್ಬೇಕು.
ವಿಧೇಯತೆಯುಳ್ಳವರಾದಾಗ ದೇವರು ನಮ್ಮ ಮೊದಲಿದ್ದು ಅದ್ಭುತ ಮಾಡ್ಲಿಕ್ಕೆ ಸಕ್ತನಾಗ್ತಾನೆ. ದೇವ್ರ ಹಾಕಿದ್ದೆ ನಮ್ಮನ್ನು ಕರೆಯುವ ದೇವರು ನಮ್ಮನ್ನು ಕೈ ಬಿಡಲಾರ, ಅದು ಕೈ ನಿಲ್ಲಿಸಲಿಕ್ಕೆ ಸಕ್ತನಾಗಿದ್ದ. ಅದರಿಂದ ನಾವು ವಿಧೇಯತೆಯುಳ್ಳವರಾಗಿ ನಾವಿರ್ಬೇಕು. ಯೇಸು ಹೇಳ್ತಾನೆ, ನೀವು ಲೋಕದ ಕಟ್ಟಕಡೆಗಳಿಗೆ ನನ್ನ ಸುವಾರ್ತೆನ ಸಾರ್ರಿ, ತಂದೆ ಮಗನ ಪರಶುರಾತ್ಮನಲ್ಲಿ ಅವ್ರಿಗೆ ದೀಕ್ಷಾಸನ ಮಾಡಿಸಿರಿ, ನಾನು ಹೇಳಿದ್ದೇನೆಲ್ಲ ಅವ್ರಿಗೆ ಉಪದೇಶ ಮಾಡಿ ಶಿಷ್ಯರಾಗಿ ಮಾರ್ಪಡಿಸಿ ಅಂತ ಹೇಳ್ತಾರೆ. ದೇವರ ಆಜ್ಞೆ ಒಳಗಾಗಿ ನಾವು ಸುವಾರ್ತೆನ ಸಾರುತ್ತಾ ಮುಂದೆ ಹೋಗೋದಾದರೆ ದೇವ್ರ ಜೊತೆಗಿದ್ದು ಅಲ್ಲಿ ಅದ್ಭುತ ಮಾಡ್ಲಿಕ್ಕೆ ಸಕ್ತನಾಗಿರ್ತಾನೆ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಮುಖ್ಯವಾಗಿ 3 ವಿಷಯಗಳು. ಮೊದಲಾಗಿ ದೇವ್ರ ವಾಗ್ದಾನ ನಾವು ಅದನ್ನ ಮನಪೂರ್ವಕ ದೇವ್ರ ನೆರವೇರಿಸ್ತ ಅಂತೇಳಿ ವಿಶ್ವಾಸದಿಂದ ಇರಬೇಕು. ಎರಡನೇದಾಗಿ ನಾವು ದೇವರಿಗೆ ವಿಧೇಯತೆ ಉಳ್ಳವರಾಗಬೇಕು. ಇಲ್ಲಿ ಅವಿಧೇಯತೆ ಉಳ್ಳವರಾದರೂ ದೇವರು ಅಮೂಲ್ಯ ದೇಶವನ್ನು ಅವ್ರಿಗೆ ಸ್ವಾಧೀನಪಡಿಸ್ತಿಲ್ಲ. ಯಾಕಂದ್ರೆ ಅವಿಧೇಯತೆ ಉಳ್ಳವರಾದ್ರೆ ನಾವು ದೇವರಿಂದ ಅದ್ಭುತ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ವಿಧೇಯತೆ ಉಳ್ಳವರಾಗ್ಬೇಕು, ದೇವರ ಮಾತಿಗೆ ಒಳಗಾಗ್ಬೇಕು. ದೇವರೇ ನೀನ್ ಹೇಳಿರ್ತೀವ ಅದನ್ನ ನಾನು ಪಾಲಿಸ್ತೀನಪ್ಪ, ನಿನ್ನ ಒಂದು ಮಾತಿನಂತೆ ನಾನು ಹೋಗ್ತೀನಿ ದೇವ್ರ ಅಂತ ಹೇಳ್ಬೇಕು. ದೇವ್ರ ಮಾತಿಗೆ ಯಾರು ವಿಧೇಯತೆ ಉಳ್ಳವ್ರು ಆಗ್ತಾರೋ ದೇವ್ರು ಖಂಡಿತವಾದವ್ರನ್ನ ಆಶೀರ್ವಾದ ಮಾಡ್ತಾರೆ. ದೇವ್ರ ವಾಕ್ಯತಿದೆ, ಭೂಮಿ ಆಕಾಶಗಳು ಅಳಿದು ಹೋಗ್ತವೆ, ಅದೇ ದೇವರ ಮಾತುಗಳು ಅಳಿದು ಹೋಗುದು. ಅದರಿಂದ ನಾವು ದೇವರಿಗೆ ವಿಧೇಯತೆ ಉಳ್ಳವರಾಗಿ ಅಬ್ರಹ್ಮನಿಗೆ ವಿಧೇಯತೆ ಉಳ್ಳವನಾಗಿ ದೇವರನ್ನು ಭಾಷಿಸಿದ, ಹಾಗೆ ದೇವರನ್ನು ಆಶೀರ್ವಾದಿಯಾಗಿ ಮಾಡಿದ. ಇವತ್ತು ನಾವು ವಿಧೇಯತೆ ಉಳ್ಳವರಾಗಿ ಮುಂದೆ ಹೋದ್ರೆ ದೇವರು ನಮ್ಮನ್ನು ಸಹ ಆಶೀರ್ವಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತಾನೆ. ಆಶೀರ್ವಾದ ಸಹ ಇತರರಿಗೆ ಆತನು ಕೊಡ್ಲಿಕ್ಕೆ ಸಕ್ತನಾಗಿರ್ತಾನೆ. ಅದರಿಂದ ನಾವು ವಿಧೇಯತೆ ಉಳ್ಳವರಾಗಿ ದೇವರುಗಳು ಮಾಡ್ತಾ ಹೋದಾಗ ದೇವರು ಖಂಡಿತವಾಗಲು ಏನ್ ಮಾಡ್ತಾನೆ, ನಮ್ಮ ಜೀವಿತವನ್ನು ಹೇಳುವಾಗ ಆಶೀರ್ವಾದ ಮಾಡ್ತಾನೆ. ಅದರಿಂದ ನಾವು ವಿಧೇಯತೆ ಉಳ್ಳವರಾಗಿ ಇರ್ಬೇಕೆಂಬ ಜೊತೆಗೆ ಮತ್ತೆ 3ನೇ ಕಾರ್ಯ ಏನಂದ್ರೆ, ಕರ್ತನ ಬಿತ್ತುವರೆ ನಾವು ನಂಬಿಕೆ ಉಳ್ಳವರಾಗಬೇಕು. ದೇವ್ರ ಮಾತನ್ನು ನಂಬಬೇಕು, ದೇವ್ರ ಮಾತನ್ನು ನಾವು ನಂಬಬೇಕು. ದೇವ್ರ ಮಾತನ್ನು ನಾವು ನಂಬೋದಾಗ ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಮಾಡ್ತೀವಿ, ನಾವು ದೇವರಿಂದ ಇನ್ನೂ ಅನೇಕ ಅದ್ಭುತ ಕಾಣ್ತೀವಿ. ಅಲ್ಲಿ ನಾವು ನಿನ್ನಿದೆ ನೋಡಿ ನಾವು ಒಂದು ವಾಕ್ಯ ಏನಂದ್ರೆ, ದೇವರು ಮನುಷ್ಯನಂತೆ 2 ಮಾತನಾಡಲ್ಲ. ನಾವು ನೋಡ್ತೀವಿ ಯಾವುದು ಅರಣ್ಯಕಾಂಡ 23 ನೋಡ್ಬೇಕಾದ್ರೆ, ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯೋದಿಲ್ಲವೋ, ಮಾತು ಕೊಟ್ಟಂತೆ ನೆರವೇರಿಸುವುದಿಲ್ಲವೋ. ಅದರಿಂದ ದೇವರ ಮಾತನ್ನು ನಂಬಬೇಕು. ನಾವು ದೇವರ ಮಾತು ಖಂಡಿತ ನಮಗೆ ಒಳ್ಳೇದಾಗಿರುತ್ತೆ. ದೇವರ ಮಾತನ್ನು ನಾವು ಕೈಗೊಂಡು ನಿಲ್ಲಕ್ಕೆ ಸಕ್ತರಾಗಬೇಕು. ಯಾಕಂದ್ರೆ ಆತನು ಮಾತುಗಳು ಅದು ಶಾಶ್ವತವುಳ್ಳದ್ದು. ದೇವರ ವಾಕ್ಯ ಹೇಳ್ತಿದೆ, ಮಾರ್ಕ್ 16:15 ಹೇಳ್ತಿದೆ, ನೀವು ಲೋಕಕ್ಕೆಲ್ಲ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ. ಯಾರು ನಂಬಿ ಸುವಾರ್ತೆಯನ್ನು ದಿಶಾಚರಿಕೊಳ್ತಾರೋ ರಕ್ಷಣೆ ಹೊಂದ್ತಾರೆ, ನಂಬದೆ ಹೋಗುವವರು ದಂಡನೆಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಅದರಿಂದ ದೇವರ ಮಾತನ್ನು ನಂಬಬೇಕು. ಯಾವ ರೀತಿ ನಂಬಬೇಕಂದ್ರೆ ಹೃದಯದಿಂದ ನಂಬಬೇಕು. ಯೋಹಾನ 14:1 ಹೇಳ್ತಿದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನ ನಂಬಿರಿ, ದೇವರ ನಂಬಿರಿ ಅಂತ ಹೇಳ್ತಿದೆ. ಅದರಿಂದ ಕರ್ತಂಬಿದ್ದವರೇ, ನಾವು ಹೃದಯಪೂರ್ವಕವಾಗಿ ದೇವರ ನಂಬಿಕೆಯಲ್ಲಿ ಈ ದಿನ ಮುಂದೆ ನಾವು ಜೀವಿಸುವಂತರಾಗಬೇಕು. ನಾವು ಕಳವಳಗೊಳ್ಳಬಾರದು. ಯಾಕಂದ್ರೆ ಆತ ನಂಬಿದವರು ಅವರು ನಾಶವಾಗೋದಿಲ್ಲ. ತಾನನ್ನು ಯಾರು ನಂಬಿತಾರೋ ಅವರು ಅದ್ಭುತ ಕಾಣ್ತಾರೆ. ಇಬ್ರೇ ಪತ್ರಿಕೆ ಪೌಲನು 11:6 ದೇವರ ಬಳಿ ಬರುವವನು ನಂಬಿಕೆಯಿಂದ ಬರಲಿ. ದೇವರನ್ನು ಪ್ರತಿಫಲ ಕೊಡದಂತ ಯಾರು ನಂಬುತ್ತಾರೋ ದೇವ್ರು ಖಂಡಿತ ಪ್ರತಿಫಲ ಕೊಡ್ಲಿಕ್ಕೆ ಸಕ್ತನಾಗಿರ್ತಾನೆ. ಅದರಿಂದ ಕರ್ತನ ಬಿತ್ತುವರೆ ಈ ಒಂದು ವಾಕ್ಯದಲ್ಲಿ ನಾವು 3 ವಿಷಯ ತಿಳ್ಕೊಂಡ್ವಿ. ಮೊದಲು ದೇವ್ರ ವಾಗ್ದಾನ ನಾವು ವಿಶ್ವಾಸ ಇರಬೇಕು ದೇವ್ರ ವಾಗ್ದಾನ ಮೇಲೆ. ಎರಡನೇದಾಗಿ ಕರ್ತನ ಬಿತ್ತುವರೆ ದೇವರ ಮಾತು ವಿಧೇಯರಾಗಬೇಕು. 3ನೇದಾಗಿ ದೇವರ ಮಾತನ್ನು ಮನಪೂರ್ವಕವಾಗಿ ಹೃದಯದಿಂದ ಅದನ್ನು ನಂಬಬೇಕು. ಅದು ನಿಜವಾಗ್ಲೂ ನಮ್ಮ ಜೀವಿತಕ್ಕೆ ಫಲಕೊಡಿಸುತ್ತವಾಗಿದೆ. ಇಲ್ಲೊಂದು ಸಾಕ್ಷಿ ಇದೆ, ಸುವಾರ್ಥ ಜೀವನ ಚರಿತ್ರೆ, ಅವ್ರ ಬಗ್ಗೆ ನಾವು ಧ್ಯಾನಿಸೋಣ. ಅವ್ರ ಹೆಸರು ಫಿಲಿಪ್ಸ್ ಫ್ರೋಕ್ಸ್ ಅಂತೇಳಿ. ಇವರು ಅಮೆರಿಕದ ಒಬ್ಬ ಸಭಾಪಾಲಕರಾಗಿರ್ತಾರೆ. ಇವರು ಮತ್ತೆ ಬಿಷಪ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರು ಉಪದೇಶ ಹೇಗಿರ್ತಂದ್ರೆ ಹೃದಯ ಪೂರ್ವಕವಾಗಿ ಉಪದೇಶ ಮಾಡುವಂತವರು. ಇವರು ಜನನ 1835 ಡಿಸೆಂಬರ್ 13 ಜನಿಸ್ತಾರೆ. ಇವರ ಮಾಡ ಬಂದು
ಜನವರಿ 23 ಮತ್ತೆ 1893 ತೀರ್ಮಾನ ಹೊಂದ್ತಾರೆ. ಆ ದಿನಮಾನದಲ್ಲಿ ಕರ್ತನ ಬಿದ್ದಲವರೇ ಕ್ರಿಸ್ತನ ಬಗ್ಗೆ ಆಳವಾಗಿ ಇವರು ಬೋಧನೆ ಮಾಡಿದವರು. ಇವರು ಮತ್ತೆ ಹಾಡುಗಳ ರಚನೆಕಾರ ಆಗಿರ್ತಾರೆ. ಇವರು ಒಂದು ಹಾಡು ಮುಖ್ಯವಾಗಿ ಏನಂದ್ರೆ ಓ ಲಿಟಲ್ ಟೌನ್ ಆಫ್ ಬೆತ್ ಲೆಹೆಮ್ ಎಂಬ ಒಂದು ಕ್ರಿಸ್ತನ ಕ್ರಿಸ್ಮಸ್ ಹಾಡನ್ನು ಇವರು ಬರೆದಿರ್ತಾರೆ. ಅದು ಬಹಳ ಪ್ರಸಿದ್ಧವಾಗಿ ಹಾಡಲ್ಪಡ್ತಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಇವರು ದೇವರ ವಾಕ್ಯವನ್ನು ಹೃದಯಪೂರ್ವಕವಾಗಿ ಇವರು ಮನಪೂರ್ವಕವಾಗಿ ಹೃದಯದಿಂದ ಹೇಳುವಂತರಾಗಿರ್ತಾರೆ. ಮತ್ತು ಕ್ರಿಸ್ತನ ಬಗ್ಗೆ ವಾಕ್ಯದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಇವರು ಜನಗಳಿಗೆ ತಿಳಿಸುವಂತರಾಗಿರ್ತಾರೆ. ಮತ್ತೆ ಇವರು ಸೌಮ್ಯ ಸ್ವಭಾವವುಳ್ಳ ವ್ಯಕ್ತಿ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತನ ಶ್ರೇಷ್ಠತೆ ಮತ್ತೆ ಕ್ರಿಸ್ತನ ವ್ಯಕ್ತಿತ್ವ, ಆತ ಮೂಲಕ ನಮ್ಗೆ ಏನ್ ಸಿಗುತ್ತೆ ಎಂಬುದು ವಾಕ್ಯದ ಮೂಲಕವಾಗಿ ಆಳವಾಗಿ ಜನರ ಅರ್ಥವಾದ ರೀತಿಯಲ್ಲಿ ಇವರು ಸಾರುವಂತರಾಗಿರ್ತಾರೆ. ಮತ್ತು ಇವರು ಒಂದು ಕಾರ್ಯಗಳು ಅವು ಶಕ್ತಿಯುತವಾಗಿದ್ದು ಎಂಬುದು ನಾವು ಇದನ್ನು ತಿಳ್ಕೊಳ್ತೀವಿ. ಕರ್ತನ ಬಿದ್ದ ಮಕ್ಕಳೇ, ಈ ದಿನ ಸಹ ನಾವು ಸಹ ದೇವ್ರ ಮಕ್ಕಳಾದ ನಾವು ಸಹ ಕ್ರಿಸ್ತನ ಬಗ್ಗೆ ಹೆಚ್ಚಾಗಿ ನಾವು ಸಾರುವಾಗ ಖಂಡಿತವಾಗ್ಲು ದೇವರ ಮುಚ್ಚಿದ್ದು ಅದ್ಭುತ ಮಾಡಿ ಚೆನ್ನಾಗಿರ್ತಾನೆ. ಅದೇ ರೀತಿಯಾಗಿ ಫಿಲಿಪ್ಸ್ ಬ್ರೂಕ್ಸ್ ಸಹ ಇವರು ಆಳವಾಗಿ ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರುವ ವ್ಯಕ್ತಿ ಆಗಿದ್ದಾರೆ ಎಂಬುದು ನಾವು ನೋಡ್ತೀವಿ. ಈ ದಿನ ದೇವರ ಸಂಗಡದ್ದು ಆಶೀರ್ವಾದ ನಡೆಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮೌನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಕರ್ತನೆ ನೀವು ಆಯ್ಕೆ ಸಂಗಡ ಮಾತಾಡಿದೆಯಪ್ಪ. ಕರ್ತನೆ, ಅಂದು ಇಸ್ರಾಯೇಲ್ ಜನಗಳು ಅಮೋರಿಯರ ಪಟ್ಟಣಕ್ಕೆ ಬಂದಾಗ ಅವ್ರ ದೇಶವನ್ನು ನೋಡಿ ಸಂತೋಷಪಟ್ಟರು. ಆದ ದೇಶ ಜನಗಳು ನೋಡಿ ಅವ್ರು ಭಯಪಟ್ಟರು ದೇವರೇ. ಅದರಿಂದ ಆ ದೇಶಕ್ಕೆ ಅವ್ರು ಹೋಗದೆ ಹಿಂಜರಿದು ಹೋಗೋದನ್ನು ನೋಡ್ತೀವಿ ದೇವರೇ. ಈ ದಿನಮಾನ ಕರ್ತನೆ, ಲೋಕದಲ್ಲಿ ಸ್ವಾರ್ಥನೆ ಮಾಡುವಂತ ನಾವುಗಳು, ಲೋಕದಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಜನಗಳಾಗಿರ್ಬೋದು, ಮತ್ತೆ ನಾಯಕರಾಗಿರ್ಬೋದು, ಇವ್ರು ನೋಡಿ ಭಯ ಪಡದೆ ನಿನ್ನ ಬಲ ಜ್ಞಾನದಲ್ಲಿ ಧೈರ್ಯವಾಗಿ ಯೇಸುವೆ ನಿನ್ನ ಸುವಾಸನೆ ಮಾಡ್ಲಿಕ್ಕೆ ನಿಮಗೆ ಸಹಾಯ ಮಾಡು. ನೀನ್ ಜೊತೆಗಿದ್ದಿ ದೇವರೇ, ನೀನ್ ನಮ್ಗೆ ಧೈರ್ಯ ಪಡಿಸ್ತಿ, ನೀನ್ ಬಲಪಡಿಸ್ತಿ. ನಿನ್ನ ವಾಗ್ದಾನವನ್ನು ಹಿಡ್ಕೊಂಡು ಸ್ವಾರ್ಥ ಮಾಡ್ಲಿಕ್ಕೆ ಸಹಾಯ ಮಾಡು. ನಾವು ಮಾತ್ರ ದೇವರೇ, ನೀನ್ ನಂಬಿರುವ ಎಲ್ಲ ನಿನ್ನ ಪ್ರೇಮ ಮಕ್ಕಳು ಈ ಲೋಕದಲ್ಲಿ ಜೀವಿಸುವಾಗ ಲೋಕದಲ್ಲಿ ಬರುವಂತ ಎಲ್ಲಾ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಚಿಂತೆ, ದುಃಖಗಳನ್ನ, ತೊಂದರೆಗಳನ್ನ ಯೇಸು ನಿನ್ನ ನಾಮದಲ್ಲಿ ಎಲ್ಲರೂ ಜಯಿಸುತ್ತಾ ನಿನ್ನ ನಾಮದಲ್ಲಿ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು. ಈ ಬೆಳಗಿನ ವಾಕ್ಯ ಸಹ ಮಾತಾಡಿ ನಮ್ಮನ್ನು ಬಲಪಡಿಸಿದ್ದೀವಿ, ನಿನಗೆ ಸ್ತೋತ್ರಪ್ಪ. ಅದೇ ದೇವರೇ, ಸ್ವಸೇವೆ ಮಾಡಿದ ಎಲ್ಲ ಸೇವಕರನ್ನ ಆಶೀರ್ವಾದ, ನಿನ್ನಾದ್ರಂತ ಎಲ್ಲ ಸಂಘ ಸಂಸ್ಥೆಗಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕಲಚಪ ಸಂಸ್ಥೆಯನ್ನು, ಅದು ಮುಖ್ಯಸ್ಥರನ್ನ ಹೇಳುವಂತ ಎಲ್ಲಾ ಆಶಯಗಳನ್ನ ಆಶೀರ್ವಾದ ಮಾಡು. ಇವುಗಳಿಗೆ ಬೇಕಾದ ಎಲ್ಲ ಸಹಾಯಗಳು ಮಾಡು. ಸಹಾಯ ಮಾಡೋ ಪ್ರತಿಯೊಬ್ಬ ಸಹಾಯಕರನ್ನ ಆಶೀರ್ವಾದ ಮಾಡು. ಇನ್ನು ಹೆಚ್ಚಾಗಿ ಸಹಾಯ ಮಾಡಿಕೆ ದೇವರೇ, ಜೂಮ್ ಆ್ಯಪ್ ನಲ್ಲಿ ವಾಕ್ಯ ಕೇಳುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ, ಎಲ್ಲರೂ ಕರ್ತನ ನೀಗಿಸು. ನಮ್ಮೆಲ್ಲರ ಪ್ರಾರ್ಥನೆ ಕೇಳಲಿಕ್ಕೆ ಸ್ತೋತ್ರ. ಈ ದಿನವೆಲ್ಲ ಕರ್ತ ನೀನ್ ಜೊತೆಗಿದ್ದು ನಿನ್ನ ಆತ್ಮ ಮೂಲಕವಾಗಿ ನಮ್ಮೆಲ್ಲ ನಡೆಸ್ಕೊಂಡು ಹೋಗ್ಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಂಡು ತಂದೆ, ಆಮೇನ್.